ಶಿವಂ ಶಂಕರಂ. ರಾಜಾದಿರಾಜರಾಜಯೋಗಿ ಸಮರ್ಥ ಸದ್ಗುರು ಗುರುಲಿಂಗೇಶ್ವರ ಮಹಾರಾಜರ ದಿವ್ಯ ಸಮಾಧಿಯಲ್ಲಿ ಅನಂತ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ಬ್ರಹ್ಮಪುರದ ಬ್ರಹ್ಮಜ್ಞಾನಿ ದತ್ತಾವತಾರಿ ಸದ್ಗುರು ಭೀಮಾಶಂಕರ ಮಹಾರಾಜರ ಚರಣಕಮಲಗಳನ್ನು ನನ್ನ ವಕ್ಷಸ್ಥಳದಲ್ಲಿ ಸ್ಥಾಪಿಸಿಕೊಂಡು, ಗುಂದಗಿಯ ಆರಾಧ್ಯ ದೇವರಾದಂಥ ಗುರುಪಾದೇಶ್ವರ ಮಹಾರಾಜರಲ್ಲಿ ನಮಸ್ಕರಿಸಿ, ಧ್ಯಾನಿಸಿ, ವಂದಿಸಿ, ಬಸವ ಜಯಂತಿ ಅಂಗವಾಗಿ ಹಮ್ಮಿಕೊಂಡಂಥ ಈ ಗುರುಪಾದೇಶ್ವರ ಪುರಾಣ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅತ್ಯಂತ ವಾಗ್ಮಿಗಳು, ಅನುಭಾವಿಗಳು ಆದಂಥ ಎರಡನೇ ಬಸವಣ್ಣನಂದರೂ ತಪ್ಪಾಗಲಿಕ್ಕಿಲ್ಲಂಥ ಪರಮ ಪೂಜ್ಯರಾದಂಥ ಪರಮ ಪೂಜ್ಯ ಜಗದೇವ ಮಲ್ಲಿಬೊಮ್ಮ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ, ಗುಂದಿಗೆ ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ತಾಯಂದಿರಿಗೂ ಹಾಗೂ ಸಂಗೀತ ಬಳಗಕ್ಕೂ ಹಾಗೂ ಎಲ್ಲ ಮಕ್ಕಳಿಗೂ ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಮತಿಗೆ ಮಂಗಲ ಇವುದು ಆವುದು ಅಂತ ಕೇಳಿದ್ರೆ ಉತ್ತಮರ ಸಂಘ ಅಂತಂತಾರೆ ಒಂದು ಕಡೆ. ನಮ್ಮೆಲ್ಲ ಮತಿಗಳು ಹ್ಯಾಂಗವ ಅಂತ ಕೇಳಿದ್ರೆ ಬಸವಣ್ಣವರು ಒಂದು ಕಡೆ ಅಂತಾರೆ, ಜಗವ ಸುತ್ತಿರುವುದು ನಿನ್ನಯ ಮಾಯ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಕರಿಯ ಕನ್ನಡಿಯೋಳು ಅಡಗಿದಂತೆ ತರದಿ, ನೀ ಎನ್ನೊಳಗೆ ಅಡಗಿದಿ ದೇವ, ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ನಾವು ಬಸವಣ್ಣನವರ ವಚನಗಳಲ್ಲಿ ನೋಡ್ತೀವಿ. ನಾನು ಇಬ್ಬರು ಹೆಂಡಂದಿರು, ಒಬ್ಬ ಪ್ರಧಾನಿ ಇದ್ದರೂ ಸಹಿತ ನನ್ನ ಧ್ಯಾಸ, ನನ್ನ ಧ್ಯಾನ ಎಲ್ಲಿದಂತ ಕೇಳಿದ್ರೆ ನಿನ್ನ ಸನ್ನಿಧಾನದಲ್ಲಿ ಕೂಡಲ ಸಂಗಮ ದೇವ ಅಂತಂತಾರೆ. ಇಂಥವ್ರಿಗೆ ಏನಂತಾರೆ ಅಂತ ಕೇಳಿದ್ರೆ ಮತಿಯನ್ನು ಮಂಗಲವನ್ನು ಉಂಟು ಮಾಡಿಕೊಂಡಂಥವರು ಮಹಾಪುರುಷರು ಬಸವಣ್ಣನವರು ಅಂತಂತಾರೆ. ಅದಕ್ಕೆ ನಮ್ಮ ಮತಿ ಶುದ್ಧ ಶುಭ್ರ ಅನಾತ್ಮದ ಕಡೆಗೆ ಹೋಗುವಂಥ ಈ ಮನಸ್ಸನ್ನು ಆ ಭಗವಂತನ ಕಡೆಗೆ ಹೋಗಬೇಕಾಗಿತ್ತು ಅಂತಂದ್ರೆ ನಾವು ಯಾರ ಪುರಾಣ ಕೇಳಬೇಕು ಅಂತ ಕೇಳಿದ್ರೆ ಸಂತ ಶರಣರ ಮಹಾತ್ಮರ ಪುರಾಣಗಳು, ಅದು ನಮ್ಮ ಜಗದೇವ ಮಲ್ಲಿಬೊಮ್ಮ ಮಹಾಸ್ವಾಮಿಗಳ ಮುಖಾಂತರ ಕೇಳಿದ್ದೆ ಆದರೆ ಅದೇ ಕ್ಷಣ ಮುಕ್ತಿ ಕ್ಷೇತ್ರವನ್ನು ತಲುಪಲಿಕ್ಕೆ ಸಾಧ್ಯದ ಅಂತಂತೀವಿ. ಅಂಥ ಒಂದು ಸೌಭಾಗ್ಯ ಅವಕಾಶ ತಮ್ಮೆಲ್ಲರಿಗೂ ಸಿಕ್ಕಿದೆ. ಇವತ್ತು ನಾಳು ನಾವು ಪುರಾಣಗಳನ್ನು ಕೇಳ್ತೀವಿ, ಆ ಸಂತ ಶರಣರ ಚರಿತ್ರೆಗಳನ್ನು ಹೇಳದೆ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಅವರು ಬಡಿಸಿದಂಥ ಪದಾರ್ಥಗಳ ಬಗ್ಗೆ ಹೇಳಿ ಹೊತ್ತುಗಳಿದು ಹೋಗೋರು ಪುರಾಣಿಕರು ಬಹಳ ಮಂದಿ ಇದ್ದಾರೆ. ಆದರೆ ಒಬ್ಬ ಅನುಭಾವಿಗಳು, ಒಬ್ಬ ಜ್ಞಾನಿಗಳು ಆಡುವಂಥ ಮಾತು ಇನ್ನೂ ಯಾಕೆ ಹೇಳಿಲ್ಲ ಗುರುಗಳು ಅಂತ ಅನ್ನಿಸ್ತದೆ. ಈ ಗುಂದಿಗೆಯಲ್ಲಿ ನಾನು ಬಂದಿದ್ದು ಇದೇ ಪ್ರಥಮ ಬಾರಿಗೆ. ನಿಮ್ಮ ಊರಿಗೆ ನಾವು ಹೋಗೀನಿ, ನಿಮ್ಮ ಊರ ಮೇಲೆ ಹಾಯಿಸಿ ನಾನು ಆಲ್ಮೇಲ್ಗೆ ಹೋಗ್ತೀನಿ, ಆದರೆ ನಿಮ್ಮ ಮುಖಗಳನ್ನು ನಾನು ನೋಡಿದ್ದಿಲ್ಲ. ಆದರೆ ಎಷ್ಟು ಸಂಸ್ಕಾರವಂತರು ಅಂತಂತಂದ್ರೆ ನಮ್ಮ ಮಲ್ಲಿಬೊಮ್ಮ ಮಹಾಸ್ವಾಮಿಗಳು ಹೇಳುವಂಥ ಮಾತುಗಳಿಗೆ ಎಷ್ಟು ನೀವು ಮನಸ್ಸು ಕೊಟ್ಟು ಕೇಳ್ತೀರಿ ಅಂತಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಒಂದೇ ಒಂದು ಸಂಸ್ಕಾರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥದ್ದು ಇವತ್ತಿನ ದಿವಸ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಮತಿಯನ್ನು ಶುಭ್ರ ಮಾಡ್ಕೋಬೇಕು ಅಂತಂತಾರೆ. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಜಗತ್ತೇ ಒಂದು ಕಡೆ ಮಾಯೆಯನ್ನು ಸುತ್ತಿದ್ದೆ ಆದರೆ ಹೇ ಭಗವಂತ ಕೂಡಲ ಸಂಗಮ ದೇವ, ನನ್ನ ಮನಸ್ಸು ಹ್ಯಾಂಗದಂತೆ ಕೇಳಿದ್ರೆ ನಿನ್ನನ್ನು ಬಿಟ್ಟು ಒಂದು ಅರಕ್ಷಣದಲ್ಲಿ ನಾನು ಮತ್ತೊಂದು ಕಡೆ ಹೋಗಂಗಿಲ್ಲ ಅಂತ ತಿಳ್ಕೊಂಡಂತಾರೆ. ಅಷ್ಟೆಲ್ಲ ಶ್ರೀಮಂತರಿದ್ದರು, ಎಲ್ಲ ಇದ್ದರೂ ಸಹಿತ ಆ ಭಗವಂತನ ಕಡೆ ಮನಸ್ಸು ಹೋಗಬೇಕಾಗಿತ್ತು ಅಂತಂದ್ರೆ ಎಷ್ಟು ಪುಣ್ಯ ಅದ ನೋಡ್ರಿ. ಇಷ್ಟೆಲ್ಲ ನಿಮ್ದೆಲ್ಲ ಪುಣ್ಯ. ಬಹುತ ಸುಕೃತಾತಿ ಜೋಡಿ ಮನುನ ವಿಠ್ಠಲಾವಡಿ ಅಂತಂತಾರೆ ತುಕಾರ ಮಹಾರಾಜರು. ಎಷ್ಟು ನಮ್ಮದು ಸುಕೃತಿ ಇತ್ತು ಅಂತಂದ್ರೆ ಕಥೆಗಳು ಸತ್ಸಂಗ ಕೇಳುವಂಥ ಒಂದು ಮನೋಭಾವ ಬೆಳೀತದೆ. ನಮ್ಮದು ಸುಕೃತಿ ಇದ್ದಿದ್ದಿಲ್ಲ ಅಂತಂತಂದ್ರೆ ಮನೆಯೊಳಗೆ ನಾವು ಹಾಸಿಗೆ ಹಾಕ್ಕೊಂಡು ಮಲ್ಕೊಂಡು ಬಿಡ್ತೀವಿ, ಇಲ್ಲದ ಸಲ್ಲದ ಮಾತುಗಳನ್ನು ಆಡ್ತೀವಿ, ಕೇಳಾರ್ದು ಕೇಳ್ಕೋತ ಕೂತೀವಿ. ಇಷ್ಟು ಗುಂದಿಗೆ ಒಳಗೆ ಇಷ್ಟೆಲ್ಲ ನೀವು ಇದ್ದೀರಿ, ಎಷ್ಟೋ ಜನ ಇದ್ದೀರಿ. ಅಷ್ಟರಲ್ಲಿ ಪುಣ್ಯವಂತರು ಯಾರಾದರೂ ಇದ್ದರೆ ನಿಮ್ಮಷ್ಟು ಯಾರೂ ಪುಣ್ಯವಂತರಲ್ಲ. ನೀವೇ ಪುಣ್ಯವಂತಂತಂದರೂ ತಪ್ಪಾಗಂಗಿಲ್ಲ ಅಂತಂತಾರೆ. ಅದಕ್ಕೆ ತುಳಸಿದಾಸರಂತಾರೆ, ಪೂರ್ವಕ್ಕೆ ಪಾಪಸೆ ಹರಿಚರ್ಚೆ ನ ಸುಹಾಯೆ. ಭಾಳ ಪಾಪಾಂಶ ಇತ್ತು ಅಂತಂದ್ರೆ ಆ ಭಗವಂತನ ನಾಮ, ಆ ಭಗವಂತನ ಸ್ತವನ ಸ್ತೋತ್ರ ಕೇಳುವಂಥದ್ದು ಆಗಂಗಿಲ್ಲ ಅಂತಂತಾರೆ. ಅದಕ್ಕೆ ಒಂದು ನಾಯಿ ಕಿವಿಯೊಳಗೆ ನೀರು ಹಾಕಿದ್ರಿ ಅಂತಂದ್ರೆ ಜಾಡ್ಸ್ಕೊತ ಹೋಗ್ಬಿಡ್ತದೆ. ಪಾಪಿಗೆ ಏನಾದರೂ ಹೇಳಕ್ಕೆ ಹೋದ್ರಿ ಅಂತಂದ್ರೆ ಒಂದು ಕ್ಷಣ ಕೂಡಂಗಿಲ್ಲ.
ಅಂದ್ರೆ ನಾಯಿ ಮತ್ತು ಆ ಮನುಷ್ಯ ಅವರ ಆಕಾರದಲ್ಲಿ ಬೇರೆ ಇತ್ತಂದು ಕಂಡ್ರು ಅವರ ಮನಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಅವರು ಅಜ್ಞಾನ ಕ್ಷೇತ್ರದಲ್ಲಿ ಬಿದ್ದಂಥವ್ರು ಅಂತಂತಾರೆ. ಅದಕ್ಕೆ ನಿಮ್ಮ ಊರೊಳಗಿಂತ ಮಹಾತ್ಮರಾಗಿ ಹೋದರು. ಈ ಗುರುಪಾದೇಶ್ವರ ಬಗ್ಗೆ ನಾವು ಹಿಂದೆ ಕೇಳಿದ್ದೆವು. ಅವರು ಇಷ್ಟೊಂದು ಪವಾಡ ಮಾಡಿ ನದಿನೇ 2 ಭಾಗ ಆಯ್ತಂತ ನೋಡ್ರಿ. ಇಡೀ ಊರೇ ತಿರಸ್ಕಾರ ಮಾಡಿದ್ರು, ಜನ ಸೇರಲಿಲ್ಲ. ಅಷ್ಟು ತಿರಸ್ಕೃತರಾಗಿ ಕೊನೆಯಲ್ಲಿ ಊರು ಬಿಟ್ಟು ಭೀಮೆಯನ್ನು ಸೇರಿದಾಗ ಆ ಪವಿತ್ರವಾದಂಥ ತಾಯಿ ನಿನ್ನ ಪಾದ ಸ್ಪರ್ಶ ಮಾಡು, ನಾವು ಉದ್ಧಾರ ಆಗ್ತೀನಿ ಅನ್ನೋಂಥ ಪ್ರಸಂಗದೊಳಗೆ ಆ ನದಿ ಆಡುವಂಥ ಮಾತು, ಅದನ್ನು ಗುರುತಿಸಿದಂಥ ಒಂದು ಸಂಗತಿ ಈ ಜನಕ್ಕೆ ಯಾಕೆ ಗೊತ್ತಾಗಲಿಲ್ಲ ಅಂತಂತಾರೆ. ಅಂಥ ಒಂದು ಅದ್ಭುತವಾದಂಥ ಆ ಸಂತನ ಚರಣ ಕಮಲಗಳು ಇಲ್ಲಿ ಹುಟ್ಟಿ ಬೆಳೆದು ಕೊನೆಯಲ್ಲಿ ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ ಕಲ್ಲೂರೊಳಗೆ ಸಮಾಧಿ ಆಗ್ತದೇನೋ. ಇದು ಮುಂದೆ ಗುರುಗಳು ಹೇಳ್ತಾರೆ ಅನ್ನೋಂಥದ್ದು. ಅದಕ್ಕೆ ಒಬ್ಬ ಶರಣ ಸಂತ ಒಂದು ಊರಲ್ಲಿ ಜನ್ಮ ತಾಳಿ ಅವ ಏನಾದರೂ ಊರು ಬಿಟ್ಟು ಹೋದ್ರೂ ಸಹಿತ ಆ ಊರು ಹೆಂಗಿರ್ತದೆ ಅಂತ ಕೇಳಿದ್ರೆ ಅದು ಕೈಲಾಸಪ್ರದ, ಅದು ವೈಕುಂಠಪ್ರದ ಇರ್ತದೆ. ಯಾವ ಊರೊಳಗೆ ಸಂತ ಆ ಶರಣ ಇರಂಗಿಲ್ಲ, ಅದು ಸ್ಮಶಾನ ಅಂದರೂ ತಪ್ಪಾಗಂಗಿಲ್ಲ. ಅಂಥ ಒಂದು ಗುಂದಿಗೆಯಲ್ಲಿ ಗುರುಪಾದೇಶ್ವರರು ಜನಿಸಿ ಕೊನೆಯಲ್ಲಿ ಕಲ್ಲೂರಲ್ಲಿ ಸಮಾಧಿಸ್ತಾರೆ. ಇವತ್ತಿನ ದಿವಸ ಅವರ ಪುರಾಣ ಗುರುಗಳ ಮುಖಾಂತರ ನಾವು ಕೇಳ್ತೀವಂತಂತಂದ್ರೆ ಈ ಗುಂದಗಿ ಬರೇ ಗುಂದಿಗೆ ಅಲ್ಲ, ಇದೊಂದು ಜಗದ್ಭರಿತವಾದಂಥ ಕೈಲಾಸ ಅಂದರೂ ತಪ್ಪಾಗಂಗಿಲ್ಲ ಅಂತ ತಿಳ್ಕೊಂಡು ಅಂದರೂ ತಪ್ಪಾಗಂಗಿಲ್ಲ. ಅಂಥದ್ದು ಇವತ್ತು ನಾವು ಬಂದು ಅದಕ್ಕೆ ನಮ್ಮ ಮತಿ ಶುದ್ಧ ಶುಭ್ರ ಆಗಬೇಕಾಗಿತ್ತಂತಂದ್ರೆ ಮಹಾನುಭಾವರ ಮಾತುಗಳನ್ನು ಕೇಳಬೇಕು. ಅದಕ್ಕೆ ಗೀತೆಯಲ್ಲಿ ಭಗವಂತಂತಾನ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗಸ್ತ್ವ ಕರ್ಮಣಿ. ನಾವು ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ರೀತಿಯಿಂದ. ಬಸವಣ್ಣವರಂದರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ ಕುರುಡನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವನಲ್ಲದೆ ಅನ್ಯ ವಿಷಯ ಕೆಳಿಸದಂತೆ ಮಾಡಯ್ಯ ಕೂಡಲ ಸಂಗಮ ದೇವಾ. ನೋಡ್ರಿ, ಇಲ್ಲಿ ಗೀತೆ ಒಳಗೆ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭು ಮಾತೆ ಸಂಗಸ್ತು ಕರ್ಮಣಿ. ಹೇ ಭವಿ, ಹೇ ಮನುಜ, ಹೇ ಅರ್ಜುನ, ನೀ ಕರ್ಮಗಳನ್ನು ಮಾಡಬೇಕು. ಹೆಂಗಿರಬೇಕು ಅಂತಂದ್ರೆ ಮಾಡಿ ನನಗೆ ಅರ್ಪಣೆ ಮಾಡಿದ್ದೆ ಆದರೆ ಆ ಕರ್ಮ ಏನಾಗ್ತದ ಅಂತ ಕೇಳಿದ್ರೆ ಕರ್ಮಯೋಗ ಆಗ್ತದ. ಬಸವಣ್ಣವ್ರು ಅದೇ ಅಂದರು. ಹೇ ಭಗವಂತ, ಹೇ ಕೂಡಲ ಸಂಗಮ ದೇವ, ಯಾವುದನ್ನು ನೋಡಬೇಕು ಅದನ್ನೇ ನೋಡಬೇಕು, ಯಾವುದನ್ನು ಕೇಳಬೇಕು ಅದನ್ನೇ ಕೇಳಬೇಕು, ಯಾವುದನ್ನು ಮುಟ್ಟಬೇಕು ಅದನ್ನೇ ಮುಟ್ಟಬೇಕು. ಎಲ್ಲವನ್ನು ನಾನು ಏನು ಮಾಡಬೇಕಂತಂದ್ರೆ ನಿನ್ನನ್ನೇ ನೋಡಬೇಕು, ನಿನ್ನನ್ನೇ ನಾನು ಕೇಳಬೇಕು, ನಿನ್ನನ್ನೇ ಸ್ಪರ್ಶಿಸಬೇಕು. ಇದ್ರ ಬಿಟ್ಟು ಮತ್ತೊಂದು ನಾನು ಮಾಡಬಾರ್ದು ಅಂತ ತಿಳ್ಕೊಂಡು ತಮ್ಮ ವಚನದಲ್ಲಿ ಹೇಳ್ತಾರೆ. ಈ ಹೇಳುವಂಥ ಉದ್ದೇಶ ಏನಂತ ಕೇಳಿದ್ರೆ ನಮ್ಮ ಕೈ ಸ್ವಚ್ಛಿ, ಬಾಯಿ ಸ್ವಚ್ಛಿ, ನಮ್ಮ ಮನ ಸ್ವಚ್ಛಿತ್ತು ಅಂತಂತಂದ್ರೆ ಕೂಡಲ ಸಂಗಮ ದೇವ ಎಲ್ಲಿ ಬೇರೆ ಕಡೆ ಇಲ್ಲ, ಅವ ನಮ್ಮ ಹತ್ರ ಇದ್ದಾನ ಅಂತ ತಿಳ್ಕೊಂಡು ಅಂತಾರೆ. ಅದಕ್ಕೆ ಆದಷ್ಟು ನಾವು ನಮ್ಮ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತಂತಂದ್ರೆ ಈಗೇನು ನೀವು ಕೂತಿ ಕೇಳಿಕತ್ತೀರಿ ನೋಡ್ರಿ, ಗುರುಗಳ ಸನ್ನಿಧಾನದಲ್ಲಿ ಇಷ್ಟು ಕೂತಿ ಕೇಳಿದ್ರೆ ಸಾಕು. ಅದಕ್ಕೆ ಕಲಿಯುಗದೊಳಗೆ ಹರಿನಾಮ ಒಂದೇ ಸಾಕು. ಹರಿನಾಮ ಸತ್ಸಂಗ ಒಂದೊಂದು ನಾವು ಅದನ್ನು ಮಾಡ್ಕೋತ ಹೋಗ್ತಿದ್ದೇವಂತಂದ್ರೆ ನಮ್ಮ ಜೀವನ ಧನ್ಯ ಆಗ್ತನ್ನುವಂಥದ್ದು. ಇನ್ನೇನಾಗ್ತದಂತ ಕೇಳಿದ್ರೆ ಸಂತ ಶರಣರ ಕರ್ಮ ಬಿಟ್ಟಿಲ್ಲ. ಬಾಪು ಇದು ಬಲ್ಲಿದವರು ಬೇರಾರುಂಟೆ, ನಿಜಗೊಂಡ್ರು ಒಂದು ಕಡೆ ಅಂತಾರ, ವಿಧಿಯಾಟ ಯಾರಿಗೆ ತಪ್ಪಿಲ್ಲ. ಪೂರ್ವಜನ್ಮೆ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂತಂತಾರೆ. ನಾವೇನಾದರೂ ಹಿಂದಿನ ಜನ್ಮದಲ್ಲಿ ಕೆಲವೊಂದು ಕರ್ಮಗಳನ್ನು ಆಗಿರ್ತಾವ. ಒಬ್ಬ ಸಾಮಾನ್ಯನಿಗೂ ಬರ್ತದ, ಒಬ್ಬ ಸಂತ ಶರಣನಿಗೂ ಬರ್ತಾವ. ಅಂಥ ಕೆಲವೊಂದು ಗುರುಪಾದ ಈಶ್ವರ ಜೀವನದಲ್ಲಿ ಬಂದು ಹೋಯ್ತೇನೋ. ಆದರೆ ಅವ್ರು ಹೆಂಗಿರ್ತಾರೆ ಅಂತ ಕೇಳಿದ್ರೆ ಅವರು ದೇಹ ಬುದ್ಧಿ ಇರೋಂಗಿಲ್ಲ, ಅವರ ಆತ್ಮಬುದ್ಧಿಯಲ್ಲಿ ತೊಡಗಿ ಏನಾಗುವಂಥದ್ದು ದೇಹಕ್ಕಾಗ್ತದೆ. ನಾನು ಮಾತ್ರ ದೇಹ ಅಲ್ಲ, ನಾನು ಅನಂತ ಇನ್ಫಿನಿಟಿ,
ನಾನು ಸತ್ತು ಚಿತ್ತು ಆನಂದ ರೂಪನಾದಂಥ ಬ್ರಹ್ಮಿದ್ದೀನಿ ಅನ್ನುವಂಥ ಭಾವ ಬಂತು ಅಂತಂತಂದ್ರೆ ಅವ್ರಿಗೆ ಆಗುವಂತಹ ದೇಹಕ್ಕೆ ಇದು ದೇಹಕ್ಕಾಗ್ತು ಹೊರತು ನನಗಲ್ಲ ಅಂತ ತಿಳ್ಕೊಂಡು ಅವರು ಶಾಂತ ರೀತಿಯಿಂದ ಇರ್ತಾರ. ಅಂಥ ಸಂತ ಶರಣರು ಯಾರಿದ್ರೆ ಅದು ಗುರುಪಾದೇಶ್ವರ ಮಹಾರಾಜರು ಅಂದ್ರೆ ತಪ್ಪಾಗಂಗಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಅಂಥ ಒಂದು ಅವಕಾಶ ನಮಗೆ ಸಿಕ್ತು. ಗುರುಗಳು ಆಡುವಂಥ ಮಾತುಗಳು ಅದ್ಭುತವಾದಂಥ ಮಾತುಗಳು. ಅದಕ್ಕೆ ಅಂತಾರಲ್ಲ, ಒಬ್ಬ ವಕ್ತಾರ ಹೆಂಗಿರಬೇಕು ಅಂತ ಕೇಳಿದ್ರೆ ಆ ಶ್ರೋತ್ರಿಯತ್ವ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅವರು ತಿಳಿಯುವಂಗೆ ಹಾಗೆ ಅವ್ರು ಹೇಳುವಂಥ ಒಂದು ಕೌಶಲ ಬುದ್ಧಿ ಅದು ಇರಬೇಕು. ಅಂಥ ಬುದ್ಧಿ ಯಾರಿಗದ ಅಂತ ಕೇಳಿದ್ರೆ ನಮ್ಮ ಪರಮ ಪೂಜ್ಯ ಜಗದೇವ ಮಲ್ಲಿಬಮ್ಮ ಮಹಾಸ್ವಾಮಿಗಳಿಗೆ ಮಾತ್ರ ಅದ್ಭುತವಾದಂಥದ್ದು. ಇದು ಆಲ್ಮೇಲ್ದೊಳಗೆ ಅವರು ಇಲ್ಲಿ ಬಂದು ಇದ್ದಾರೆ. ಆದರೆ ಅವರು ಗದಗಿನವರು. ಅವರು ಇರ್ತಕ್ಕಂಥ ಒಂದು ಸಾಹಿತ್ಯ, ಅವರಲ್ಲಿರ್ತಕ್ಕಂಥ ವಿದ್ವತ್ವು, ಅವರು ಆಡುವಂಥ ಮಾತುಗಳು ಅದೇನಾಗ್ತಂತ ಕೇಳಿದ್ರೆ ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದ ಶಂಭುಲಿಂಗನ ಗುಡಿ ಎಲ್ಲೇ ಅದಂತಂದಂಗೆ ಆಗ್ತದೆ. ಅವ್ರ ಸ್ಟೇಜಿಗೆ ಇಲ್ಲಿರ್ತಕ್ಕಂಥ ವಾತಾವರಣ ಹೊಂದಾಣಿಕೆ ಆಗಂಗಿಲ್ಲ. ಆ ಕಡೆ ಹೋಗ್ರಿ ನೀವು, ಆ ಕಡೆ ಗದಗ ಮತ್ತು ಆ ಕಡೆ ಎಲ್ಲ ಆ ಪ್ರದೇಶಗಳಿಗೆ ನಾವು ಹೋಗ್ತಿದ್ದೇವೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಂಸ್ಕಾರ, ಅವ್ರು ಆಡುವಂಥ ಭಾಷೆ ಮಾತು, ಅವ್ರಿಗೆ ಸಿಗ್ತಕ್ಕಂಥ ಗೌರವ ನಾವೆಲ್ಲ ನೋಡಿದ್ರೆ ಇದೊಂದೇನೋ ನಮ್ಮ ಈ ಕಡೆ ಒಂದು ಪ್ರದೇಶಗಳನ್ನು ಉದ್ಧಾರ ಮಾಡಲಿಕ್ಕೆ ಬಂದಾರೇನು ಅಂತ ಅನ್ನಿಸ್ತದೆ. ಆದರೂ ಅವರು ಹೆಂಗಿದ್ದಾರೆ ಅಂತ ಕೇಳಿದ್ರೆ ತುಂಬಿದ ಸಾಗರ ಇದ್ದಂಗೆ. ಎಷ್ಟೇ ಏನೇ ಆದರೂ ಸಹಿತ ಸಾಗರ ಒಣಗಂಗಿಲ್ಲ. ಅವರ ಪ್ರಭುತ್ವ ಮಾತ್ರ ಎಂದೂ ಅದು ಬಾಡಂಗಿಲ್ಲ. ಅವರು ಸಮತ್ವ ಭಾವನೆಯಿಂದ ಇದ್ದು ಅನೇಕ ಭವ್ಯಗಳನ್ನು ಉದ್ಧಾರ ಮಾಡ್ಕೋತ ಹೊಂಟಾರ. ಹಾಗಾಗಿ ಈ ನಮ್ಮ ಪ್ರದೇಶಕ್ಕೆ ಬಂದು ಅವರು ಆಡುವಂಥ ಮಾತುಗಳನ್ನು ನಾವು ಕೇಳ್ತಿದ್ದೆವು ಅಂತಂದ್ರೆ ನಮ್ಮಂಥ ಭಾಗ್ಯವಂತರೇ ಯಾರೂ ಇಲ್ಲ ಅಂತಂತೀವಿ. ಅದಕ್ಕೆ ಅವರಿಗೆ ನಿಮ್ಮೂರಿನ ಪರವಾಗಿ ಅವರಿಗೆ ನಮಸ್ಕಾರ ಸಲ್ಲಿಸ್ತೀನಿ ನಾನು, ನಿಮ್ಮೂರಿನ ಪರವಾಗಿ ಅಂಥದ್ದು. ಅದಕ್ಕೆ ಒಮ್ಮೇನಾಗಿತ್ತು ಅಂತ ಕೇಳಿದ್ರೆ ಕರ್ಮ ಏನಾಗ್ತು ಅಂತ ಕೇಳಿದ್ರೆ ಎಂಥ ಮನುಷ್ಯನ ಸಹಿತ ಕೆಟ್ಟು ಬಿಡಿಸ್ತದೆ ಮನುಷ್ಯಂದು. ಅದಕ್ಕೆ ಶಮಿಕ ಋಷಿ ಅಂತ ಆಗಿ ಹೋದರು. ಶಮಿಕ ಋಷಿ ಅವರು ಧ್ಯಾನಸ್ಥರಾಗಿದ್ದರು. ಅರ್ಜುನನ ಮೊಮ್ಮಗ ಪರೀಕ್ಷಿತ ರಾಜ ಬೇಟೆಗಾಗಿ ಅಂತ ಹೋಗಿರ್ತಾನೆ. ಹೋದಾಗ ಆಗಿನ ಕಾಲದಲ್ಲಿ ಅರಣ್ಯದಲ್ಲಿ ವಾಸ ಮಾಡುವಂಥ ಋಷಿ ಸಂಪ್ರದಾಯ ಪರಂಪರೆ. ಹೋಗಿ ಬೇಟೆಗಾಗಿ ಹೋಗಿ ನಿರಡಿಕಾಗಿರ್ತದೆ. ಆ ಶಮಿಕ ಋಷಿ ಆಸ್ಥಾನಕ್ಕೆ ಹೋದಾಗ ಅವರು ಧ್ಯಾನಸ್ಥರ ಕೂತ್ಬಿಟ್ಟಿರ್ತಾರೆ. ನಾನು ಅರ್ಜುನನ ಮೊಮ್ಮಗ ಚಂದ್ರವಂಶದವ, ನನ್ನನ್ನು ಯಾರೂ ಸ್ವಾಗತ ಮಾಡ್ಕೊಳ್ಳಂಗಿಲ್ಲ ಮಾಡಲಿಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದು ಇಲ್ಲೇ ಮುಂದೆ ಕೂತಾನ, ಕಣ್ಣು ಮುಚ್ಚಿಕೊಂಡು ನನ್ನನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಕೂತಾನ. ರಾಜರಿಗೆ ಗೌರವ ಸಲ್ಲಿಸಬೇಕನ್ನುವಂಥ ಪರಿಜ್ಞಾನ ಇಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದು ಪರೀಕ್ಷಿತ ರಾಜ ಏನು ಮಾಡ್ತಾನ ಅಂತ ಕೇಳಿದ್ರೆ ಹರಿಯುವಂಥ ಹಾವನ್ನು ಹೊಡೆದು ಸತ್ತಂಥ ಹಾವ ಕೊರಳಿಗೆ ಹಾಕಿ ಹೋಗ್ಬಿಡ್ತಾನೆ. ಎಂಥ ರಾಜ ಮಹಾರಾಜರಿಗೆ ಬಿಟ್ಟಿಲ್ರಿ. ಮತಿಗೆ ಮಂಗಲ ಇವುದಾವುದು ಅಂತಂದ್ರೆ ಉತ್ತಮರ ಸಂಘ. ಅವಾಗೇನಾಯಿತು, ಇದ್ದಿರಬೇಕು ಚಂದ್ರವಂಶದವ ಇದ್ದಿರಬೇಕು, ಅರ್ಜುನನ ಮೊಮ್ಮಗ ಇರ್ಬೋದು, ರಾಜ್ಯನೂ ಇರ್ಬೋದು. ಅವಾಗ ಮತಿ ಮಾತ್ರ ಅಪಭ್ರಂಶ ಆಯಿತು. ಯಾಕೆ, ನಾನು ಭಾಳ ದೊಡ್ಡವನ್ನುವಂಥದ್ದು, ಇದೇ ಅಪವಿತ್ರ. ಆವಾಗ ಹರಿಯುವಂಥ ಹಾವನ್ನು ಹೊಡೆದು ಅದನ್ನು ಕೊರಳಿಗೆ ಹಾಕಿ ಹೋಗ್ತಾನೆ. ಮುಂದೆ ಅವನ ಮಗ ಬರ್ತಾನೆ ಶೃಂಗ ಋಷಿ ಅಂತ ತಿಳ್ಕೊಂಡು. ನಮ್ಮ ತಂದೆ ಒಳ ಕೂತಾಗ ಧ್ಯಾನ ಕೂತಾಗ ಹಾವನ್ನು ಯಾವ ಹಾಕಿ ಹೋಗ್ಯಾನ ಅದೇ ಹಾವ ಅವನಿಗೆ 7 ದಿನದಾಗ ಕಚ್ಚಿ ಸಾಯಿಲಿ ಅಂತ ತಿಳ್ಕೊಂಡು ಅವನು ಶಾಪ್ ಕೊಟ್ಟು ಬಿಡ್ತಾನೆ. ಇದು ಮಾಡಿದವ್ರು ಯಾರು? ಮೊದಲ ಕಾರಸ್ಥಾನ ಒಬ್ಬ ರಾಜ. ಮುಂದೆ ಏನಾಯಿತು ಅಂತ ಕೇಳಿದ್ರೆ ಈ ಪರೀಕ್ಷಿತ ರಾಜ ಗೊತ್ತಾಯಿತು ಈ ಶಾಪ ಕೊಟ್ಟಿದ್ದು. ಹಿಂದಾಡೆ ಶಮಿಕ ಋಷಿ ಅಂತಾರೆ, ನಮ್ಮ ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ಒಬ್ಬ ರಾಜನಿಗೆ, ನಮ್ಮ ಎಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ರಾಜ್ಯರಿಗಿರ್ತದೆ. ಏನೋ ಸಣ್ಣ ವಯಸ್ಸಿನೊಳಗೆ ಏನೋ ಮಾಡಿ ಹೋಗ್ಯಾನ, ಅವನಿಗೆ ಯಾಕೆ ಶಾಪ ಕೊಟ್ಟೆ ಅಂತ ತಿಳ್ಕೊಂಡು ತಂದೆ ಅಂತಾರೆ. ಆದ್ರೂ ಕೊಟ್ಟಂಥ ಶಾಪ ಬಿಟ್ಟಂಥ ಬಾಣ ಅವೆಂದೂ ಸುಳ್ಳಾಗಂಗಿಲ್ಲ ಅಂತ ತಿಳ್ಕೊಂಡು ಅಂತಾರೆ. ಆವಾಗ ಏನು ಮಾಡಬೇಕು ಅಂತ ತಿಳ್ಕೊಂಡು ಮುಂದೆ ಅವ ಪರೀಕ್ಷಿತ ರಾಜ ಗೊತ್ತಾಗ್ತದೆ. ಇನ್ನು ನಾ 7 ದಿನದಾಗ ಅದೇ ಹಾವನ್ನು ಕಚ್ಚಿ ಸಾಯ್ತೀನಿ ಅಂತ ತಿಳ್ಕೊಂಡು ಗೊತ್ತಾದಾಗ ಮುಂದೆ ಇನ್ನು ನಾನು ಶಾಶ್ವತನಾಗಿ ಉಳಿಬೇಕು, ಅದಕ್ಕಾಗಿ ನಾನು ಯಾರನ್ನೂ ಮೊರೆ ಹೋಗ್ಬೇಕು ಅಂತ ತಿಳ್ಕೊಂಡು ಅವನಿಗೆ ಕುತೂಹಲ ಉಂಟಾಗ್ತದೆ ನೋಡ್ರಿ. ಆವಾಗ ಯಾರ ಹತ್ರ ಹೋಗ್ತಾನ ಅಂತ ಕೇಳಿದ್ರೆ ವ್ಯಾಸರ ಮಗ
ವ್ಯಾಸರ ಮಗ ಇರ್ತಾರೆ ನೋಡ್ರಿ, ಅವ್ರ ಹೆಸರು, ಅವ್ರ ಸನ್ನಿಧಾನಕ್ಕೆ ಹೋಗ್ತಾನೆ. ಆವಾಗ ಸದ್ಗುರುನಾಥ, ನಾನು ಒಬ್ಬ ಗುರುಗಳ ಹತ್ರ ಹೋಗ್ತಾನೆ. ಸದ್ಗುರುನಾಥ, ನಾ ಮಾಡಿದ ಕರ್ಮಕ್ಕೆ 7 ದಿನದಾಗ ನಾನು ಸಾಯ್ಬೇಕಾಗ್ಯದ, ಅದಕ್ಕೆ 7 ದಿನದಾಗ ನನಗೆ ಅಮರತ್ವ ಪ್ರಾಪ್ತಿ ಮಾಡಿಕೊಡ್ಬೇಕು ಅಂತಂದಾಗ ಅವಾಗ ಭಾಗವತ ಪುರಾಣವನ್ನು ಹೇಳ್ತಾರೆ ನೋಡ್ರಿ. 7 ದಿನಗಳ ಪರ್ಯಂತರವಾಗಿ ಭಾಗವತ ಪುರಾಣ ಕೇಳ್ತಾನ. ಇನ್ನು 7ನೇ ದಿನ ಬರ್ತದ, ನಾನು ಇವತ್ತು ಸಾಯುವಂಥದ್ದು ನಿಶ್ಚಿತ ಅಂತ ಗೊತ್ತಾಗ್ತದ. ನೀರಿನೊಳಗೆ ಹರಿಯುವಂಥ ನೀರಿನೊಳಗೆ ಗ್ಲಾಸ್ ಅಂಶ ಕಟ್ಟಿಸ್ಬಿಡ್ತಾನೆ. ನಾವು ಗಾಜಿನ ಮನೆಯನ್ನು ಕಟ್ಟಿಸಿ ಅಲ್ಲಿ ಏನೂ ಬರಲಾರ್ದಂಗೆ ಅದ್ರೊಳಗೆ ಕೂತು ಬಿಡ್ತಾನೆ. ಒಬ್ಬನಿಗೆ ಗೇಟ್ ಕೀಪರ್ ಅಂತೇಳಿ ಇಟ್ಕೊಂಡು ಬಿಟ್ಟಿರ್ತಾನ. ಆವಾಗ ಆ 7ನೇ ದಿನ ಎಲ್ಲ ತಯಾರಾಗಿ ಕೂತಿರ್ತಾನೆ. ಒಬ್ಬ ತಕ್ಷಕ ಬರ್ತಾನೆ ನೋಡ್ರಿ. ತಕ್ಷಕ ಬಂದು ಬ್ರಾಹ್ಮಣ ವೇಷ ಧಾರಣ ಮಾಡಿಕೊಂಡು ಇನ್ನು ಪರೀಕ್ಷಿತ ಕೂತಂತ ಆ ಮನೆಯೊಳಗೆ ಹೋಗ್ಬೇಕಂತಾನ. ಅಲ್ಲಿ ಒಬ್ಬ ಕಾವಲುಗಾರ ಕೂತಿರ್ತಾನ. ನೀವು ಯಾರು ಅಂತ ತಿಳ್ಕೊಂಡು ಕಾವಲುಗಾರ ಕೇಳ್ತಾನ. ಆವಾಗ ನಾನೊಬ್ಬ ಬ್ರಾಹ್ಮಣ ಇದ್ದೀನಿ, ನಾನೊಬ್ಬ ಗುರು ಇದ್ದೀನಿ ಅಂತ ತಿಳ್ಕೊಂಡು ನಾನು ಪರೀಕ್ಷಿತನ ಸನ್ನಿಧಾನಕ್ಕೆ ಹೋಗ್ಬೇಕಾಗ್ಯದ, ಅದಕ್ಕೆ ನನಗೆ ಅವಕಾಶ ಮಾಡಿಕೊಡು ತಂದಾಗ ಅವರು ಮಾತನಾಡುವಂಥ ಭಾಷೆ ಕೇಳಿ ಆ ಕೌಲುಗಾರ ಬಿಟ್ಬಿಡ್ತಾನೆ. ಆವಾಗ ಆ ಬ್ರಾಹ್ಮಣ ವೇಷ ಧಾರಣ ಮಾಡಿಕೊಂಡಂಥ ತಕ್ಷಕ ಕೈಯೊಳಗೊಂದು ಹಣ್ಣು ಒಯ್ದಿರ್ತಾನೆ ನೋಡ್ರಿ. ಹಣ್ಣು ಒಯ್ದು ಕೂತಂಥ ತಕ್ಷಕನ ಕೈಯಾಗ ಕೊಟ್ಟು ತಿನ್ನು ಅಂತ ತಿಳ್ಕೊಂಡಂದಾಗ ಅದನ್ನು ತಿಂದಾಗ ಅದೇ ಕ್ಷಣ ಹಾವು ಅವನಿಗೆ ಕಚ್ಚಿಬಿಡ್ತದೆ ನೋಡ್ರಿ. ಕಚ್ಚಿಬಿಡ್ತದ. ಅದೇ ಕ್ಷಣ ಅವನಿಗೇನಾಗ್ತಂತ ಕೇಳಿದ್ರೆ ಮರಣ ಬರ್ತನ್ನುವಂಥದ್ದು. ಆದರೆ ಅಷ್ಟೊತ್ತಿಗೆ ಅವನಿಗೇನಾಗಿರ್ತಂತ ಕೇಳಿದ್ರೆ ಜ್ಞಾನ ಆಗಿರ್ತದೆ. ಯಾವ ಜ್ಞಾನ? ಸತ್ತು ಚಿತ್ತು ಆನಂದ ರೂಪವಾದಂಥ ಬ್ರಹ್ಮಜ್ಞಾನ ಆಗಿರ್ತದೆ. ಅಷ್ಟೊತ್ತಿಗೆ ಜ್ಞಾನ ಆಗಿದ್ದಕ್ಕಾಗಿ ಅನಿತ್ಯಾನಿ ಶರೀರಾನಿ ವಿಭೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅನಿತ್ಯವಾದಂತಹ ದೇಹ ಪರಿವರ್ತನೆ ಆಗುವಂಥದ್ದು. ಇದು ಒಂದೇ ರೀತಿಯಿಂದ ಇರುವಂಥದ್ದಲ್ಲ. ಇದು ಒಂದು ಕ್ಷಣ, ಒಂದು ದಿನ ಹೋಗುವಂಥದ್ದು. ಆದರೆ ಆತ್ಮಸತ್ಯ ಜಗನ್ಮಿಥ್ಯ, ನಾನು ಬ್ರಹ್ಮ ಇದ್ದೇನೆ ಅನ್ನುವಂತಹ ಜ್ಞಾನ ಮಾಡಿಕೊಂಡು ಅವ ಅದೇ ಕ್ಷಣ ಬ್ರಹ್ಮತ್ವ ಪಡೆದುಕೊಂಡು ಅಮರತ್ವ ಆಗ್ತಾನ ಅಂತಂತಾರೆ. ಆದರೆ ಅವ ಜ್ಞಾನಿ ಆದವನಿಗೆ ದೇಹ ಭಯವಿಲ್ಲ, ಜಗತ್ತಿನ ಭಯವಿಲ್ಲ. ಆದರೆ ಆ ಮಾಡಿದಂಥ ಕರ್ಮ ಅವನಿಗೂ ತಪ್ಪಲಿಲ್ಲ. ಅದೇ ರೀತಿಯಿಂದ ಗುರುಪಾದೇಶ್ವರರು ಯಾವುದೋ ಒಂದು ಜನ್ಮದಲ್ಲಿ ಆದಂಥ ಕರ್ಮಕ್ಕೆ ಅವ್ರಿಗೇನಾಗ್ತಂತ ಕೇಳಿದ್ರೆ ಏನೋ ತಾಪತ್ರೆಗಳು ಬಂದು ಕೊನೆಯಲ್ಲಿ ಯಾರ ಸನ್ನಿಧಾನಕ್ಕೆ ಹೋಗ್ತಾರ ಅಂತ ಕೇಳಿದ್ರೆ ಮಹಾಂತೇಶ್ವರ ಸನ್ನಿಧಾನಕ್ಕೆ ಹೋಗಿ ಅವರು ಗುರುವಿನ ಗುಲಾಮರಾಗಿ ಗುರುವಿನ ಅನುಗ್ರಹ ಪಡ್ಕೊಂಡು ಇವತ್ತಿನ ದಿವಸ ಅವ್ರೇನಾಗ್ಯಾರ ಅಂತ ಕೇಳಿದ್ರೆ ಒಬ್ಬ ಶ್ರೇಷ್ಠ ಸಂತರಾಗಿ ಇವತ್ತು ಅವರು ಪುರಾಣದ ನಾಯಕರಾಗ್ಯಾರ, ಕಥಾನಾಯಕರಾಗ್ಯಾರ. ಅದನ್ನು ಹೇಳುವಂಥವ್ರು ಯಾರು ಅಂತ ಕೇಳಿದ್ರೆ ವಕ್ತಾರರು ಜಗದೇವ ಮಲ್ಲಿಬೊಮ್ಮ ಮಹಾಸ್ವಾಮಿಗಳು. ಅದು ಅವರಿಗೆ ಸಲ್ತದೆ. ಅದು ಹೇಳುವಂಥದ್ದು ಶೈಲಿ, ಹೇಳುವಂಥ ಭಾಷಾ, ಆ ಹೇಳುವಂಥ ಪರಿಪೂರ್ಣತೆ, ಆವಾಭಾವ, ಪ್ರಸಂಗದ ಮಧ್ಯದಲ್ಲಿ ಹಾಡುವಂಥದ್ದು, ಅದು ಈ ಪುರಾಣ ಅವರಿಗೆ ಸಲ್ತನ್ನುವಂಥದ್ದು. ನೀವೇನಾದರೂ ಪುರಾಣ ಇಲ್ಲಿ ಹಸ್ತಿದ್ರಿ ಅಂತಂದ್ರೆ ಆ ಮಹಾನುಭಾವರನ್ನು ಮತ್ತಿಷ್ಟು ಕರೆಸಿ ಅವರಿಂದ ಅಮೋಘವಾದಂತಹ ಭಾಷೆಯನ್ನು ನೀವು ಕೇಳಿದ್ದೆ ಆದರೆ, ಆ ಪ್ರವಚನ ಕೇಳಿದ್ದೆ ಆದರೆ ನಮ್ಮ ಏನಾಗ್ತಂದ್ರೆ ಇಹದಲ್ಲಿ ಸೌಖ್ಯ, ಪರದಲ್ಲಿ ಮೋಕ್ಷ ಸಿಗ್ತದನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಗುರುಗಳು ಫೋನ್ ಹಚ್ಚಿದ್ರು, ನರಸಿಂಹ ಮಹಾರಾಜರೇ ನೀವು ಬಂದು ಹೋಗಬೇಕು ಅಂತ ತಿಳ್ಕೊಂಡು. ನಮ್ಮ ಗ್ರ್ಯಾಂಡ್ ಫಾದರು ಸದ್ಗುರು ಭೀಮಾಶಂಕರ ಮಹಾರಾಜರು. ನಾವು ಸ್ಮಾರ್ಥ ಬ್ರಾಹ್ಮಣರು. ಆದರೆ ನಮ್ಮ ಭೀಮಾಶಂಕರ ಮಹಾರಾಜರು ಯಾರ ಕಡೆಯಿಂದ ದೀಕ್ಷಾ ತಗೊಂಡ್ರು ಅಂತ ಕೇಳಿದ್ರೆ ಸದ್ಗುರು ಗುರುಲಿಂಗೇಶ್ವರ ಮಹಾರಾಜರ ಸನ್ನಿಧಾನದಲ್ಲಿ ಹೋಗಿ ಲಿಂಗವನ್ನು ದರ್ಶಿಕೊಂಡರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗಧಾರಿಯಾಗಿ ಅನೇಕ ಭವಿಗಳನ್ನು ಉದ್ಧಾರ ಮಾಡಿದಂಥ ನಾವು ಆ ಪ್ರಸಂಗ ನೋಡಿದ್ದೆ. ಆದರೆ ಈ 20ನೇ ಶತಮಾನದಲ್ಲಿ ಆ ಬಸವಣ್ಣನ ತತ್ವವನ್ನು ಅನುಸರಿಸಿದಂಥ ಏಕೈಕ ಸಂತ ಯಾರಿದ್ದರೆ ಸದ್ಗುರು ಭೀಮಾಶಂಕರ ಮಹಾರಾಜರು ಅಂತಂದ್ರೆ ತಪ್ಪಾಗಂಗಿಲ್ಲ. ಇವರು ಒಂದು ಕಡೆ ಜನಿವಾರ, ಒಂದು ಕಡೆ ಲಿಂಗಧಾರಣೆ ಮಾಡಿಕೊಂಡು ಲಿಂಗಾಂಗ ಸಾಮರಸ್ಯ ಸ್ಥಿತಿಯನ್ನು ಪಡೆದುಕೊಂಡು ಕೊನೆಯಲ್ಲಿ ಭಾವಲಿಂಗ ಪ್ರಾಣಲಿಂಗವನ್ನು ದಾಟಿ ಮಹಾಲಿಂಗವನ್ನು ತಲುಪಿದಂಥ ಏಕೈಕ ಸಂತ ಸದ್ಗುರು ಭೀಮಾಶಂಕರ ಮಹಾರಾಜರು. ನಮ್ಮ ಮಹಾಮಠಕ್ಕೆ ಗುರುಗಳು ಅನೇಕ ಸಲ ಬಂದಾರ. ಪ್ರಸಂಗ ಮಧ್ಯದಲ್ಲಿ ಅವರು ಕೆಲವೊಂದು ಚಾನಲ್ ಓಪನ್ ಮಾಡ್ಯಾರ, ಯೂಟ್ಯೂಬ್ ಚಾನಲಲ್ಲಿ ನಾವು ಕೇಳ್ತೀವಿ. ಅವರು ಆ ಪ್ರಸಂಗ ಮಧ್ಯದಲ್ಲಿ ನಮ್ಮ ಭೀಮಾಶಂಕರ ಮಹಾರಾಜರ ಬಗ್ಗೆ
ಬಹಳ ಪ್ರತಿಪಾದನೆ ಮಾಡ್ಯಾರ. ಅದಕ್ಕೆ ನಮಗೆ ಏನು ಬೇಕು ಅಂದು ಕೇಳಿದ್ರೆ ಅಡೋಜ ಏನಂತಾರೆ, ಆಡಂಬರ ಮಾತುಗಳು ಬೇಡ. ನಮಗೆ ಏದಲ್ಲಿ ಸೌಖ್ಯ, ಪರದಲ್ಲಿ ಮೋಕ್ಷ, ಆಮೇಲೆ ಇರು ತನಕ ಆನಂದ, ಕೊನೆಯಲ್ಲಿ ನಮ್ಮ ಜ್ಞಾನ, ಆ ಕೊಡುವಂತಹ ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕು. ಎಲ್ಲಿ ಖರೆ ಅದ ಅಲ್ಲಿ ನಾವು ಹೋಗಿ ಅವರ ಸನ್ನಿಧಾನಕ್ಕೆ ಅವ್ರ ಪಾದಗಳನ್ನು ಗಟ್ಟಿ ಹಿಡಿದು ಅವರ ಮಾತುಗಳನ್ನು ಅನುಸರಿಸಿದ್ದೇ ಆದರೆ ನಮಗೇನಾಗ್ತಂದು ಕೇಳಿದ್ರೆ ನಾವು ಶ್ರೀಮಂತರಾಗ್ತೀವಿ. ಯಾವ ಶ್ರೀಮಂತರು ಅಂತಂದ್ರೆ ಹೃದಯ ಶ್ರೀಮಂತಿಕೆ ನಮಗೆ ಬರ್ತದೆ ಅನ್ನುವಂಥದ್ದು. ಅಂಥ ಹೃದಯ ಶ್ರೀಮಂತಿಕೆ ಕೊಡುವಂಥವ್ರು ಯಾರಂತ ಕೇಳಿದ್ರೆ ಏಕೈಕ ಸಂತ ಸಮರ್ಥ ಸದ್ಗುರು ಮಲ್ಲಿಬಮ್ಮ ಮಹಾಸ್ವಾಮಿಗಳು. ಅದಕ್ಕಾಗಿ ಅವರು ಅಂದರು, ನರಸಿಂಹ ಮಹಾರಾಜ್ ನೀವು ಬರಬೇಕು ಅಂತ ತಿಳ್ಕೊಂಡು. ನಾವು ಅಂದೆವು, ನೀವು ಸೂರ್ಯನ ಉಪಾಧಿಯಲ್ಲಿದ್ದೀರಿ, ನಾವು ಬ್ಯಾಟ್ರಿ ಇದ್ದಂಗೆ ಇದ್ದೀವಿ, ನಿಮ್ಮ ಸನ್ನಿಧಾನಕ್ಕೆ ಬಂದಾಗ ನಮ್ದೇನು ನಡೀತಿದ್ರಪ್ಪ ಅಂತ ತಿಳ್ಕೊಂಡು. ಆದರೆ ಸೂರ್ಯನೇ, ಬ್ಯಾಟ್ರಿನೇ. ಅವ್ರ ಮಾತುಗಳನ್ನು ಇನ್ನೂ ಕೇಳಬೇಕು ಅಂತ ಅನ್ನಿಸ್ತದೆ. ಅದ್ಭುತವಾದಂಥ ಮಾತು. ಈ ಆಲ್ಮೇಲಕ್ಕೆ ಬರದೆ ಮತ್ತೆಲ್ಲರೂ ಅವರು ಆ ಕಡೆ ಬಿಜಾಪುರ ಕಡೆ ಇದ್ದರು ಅಂತಂತಂದ್ರೆ ಇವತ್ತು ಅವರು ಸ್ಟೇಟ್ ಲೆವೆಲ್ಗೆ ಹೋಗಿಬಿಡ್ತಿದ್ರೇನು ಅಂತ ಅನ್ನಿಸ್ತದೆ. ಅಂಥ ಒಂದು ಭಾಷಾ ಪ್ರಾವೀಣ್ಯತೆ, ಆ ಮಾಧುರ್ಯತೆ ನೋಡಿದ್ರೆ ನಾವು ಗುರುಗಳ ಒಂದು ಇದರಲ್ಲಿ ನಾವು ನೋಡ್ಬೋದು ಅಂತ ಅನ್ನಿಸ್ತದೆ. ಅದಕ್ಕೆ ಪುರಾಣ ಭಾಳ ಚಂದ ನಡೆದದ. ಪ್ರಸಂಗ ಅದು ಕೊನೆಯ ಮುಕ್ತಾಯಕ್ಕೆ ಎಂದಾಗ್ತದೆ ನಿಮ್ಮದು? ಬಸವ ಜಯಂತಿಗೆ ಆಗ್ತದೇನ್ರಿ? ಬಸವ ಜಯಂತಿ ಗುರುಗಳ ಸನ್ನಿಧಾನದಲ್ಲಿ ಆಗುವಂಥ ಈ ಒಂದು ಕಥೆ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ರಿ. ಸಂತ ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು. ಅದಕ್ಕೆ ನಮ್ಮ ಬದುಕು ಭಾಳ ಹಸನು ಮಾಡ್ತದೆ. ನಮಗೆ ಆ ಚರಿತ್ರೆಗಳನ್ನ ಕೇಳೋದ್ರಿಂದ ಅವರಿಗೆ ಅಷ್ಟು ಬಂದು ಹೋಗ್ಯದ, ನಮಗೆ ಯಾಕೆ ಬರಬಾರ್ದು, ನಮಗೂ ಬಂದು ಹೋಗಲಿ ಅಂತ ತಿಳ್ಕೊಂಡು ಒಂದೇನೋ ಬಂದಾಗ ಆನಂದ ಪಡುವಂಥ ಒಂದು ಏನು ಬರ್ತದೆ ಅಂತ ಕೇಳಿ ಆ ಒಂದು ಸ್ಥಿತಿ ಬರ್ತದೆ. ಅದಕ್ಕಾಗಿ ನಾವು ಸತ್ಸಂಗ ಕೇಳಬೇಕು, ಗುರುಗಳ ಮಾತುಗಳನ್ನು ಕೇಳಬೇಕು. ಗುರುಗಳಿಗೆ ಎಷ್ಟು ನಾವು ಇದು ಹೇಳಿದ್ರು ಭಾಳ ಕಡಿಮೆ ಅದ ಅನ್ನುವಂಥದ್ದು. ಅದಕ್ಕೆ ಈ ಊರಿಗೆ ನಾನು ಪ್ರಥಮ ಬಾರಿಗೆ ಬಂದು ನಿಮ್ಮ ಒಂದು ಸಂಸ್ಕಾರ ನೋಡಿದೆ, ತಾಯಂದಿರ ಸಂಸ್ಕಾರ ನಿಮ್ಮೆಲ್ಲ ನೋಡಿದ್ರೆ ನನಗೆ ಅನಿಸ್ತಿತ್ತು ಗುಂದಿ ಒಳಗೆ ಯಾವುದು ಸಮಾಧಿ ಶರಣರು ಸಂತರು ಏನೂ ಇಲ್ಲ, ಗುಂದಿ ಒಳಗೆ ಏನೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇವತ್ತು ಬಂದ ತಕ್ಷಣ ನಿಮ್ಮ ಮುಂದೆ ಬೊಮ್ಮನಳ್ಳಿ ಏನೂ ಇಲ್ಲ ಅಂತ ಅನ್ನಿಸ್ತದೆ. ಅಷ್ಟೊಂದು ಅದ್ಭುತವಾದಂಥ ನೀವೆಲ್ಲ ಕೂತಂಥ ಒಂದು ಸಮಾಧಾನ ಸ್ಥಿತಿ, ನೀವು ಕೂತಂಥ ಗಂಡು ಮಕ್ಕಳು ನೀವೆಲ್ಲ ನೋಡಿದ್ರೆ ಎಷ್ಟು ಸಂಸ್ಕಾರವಂತರಿದ್ದೀರಿ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಮತ್ತೆ ಮುಂದಿನ ವರ್ಷ ನೀವು ಈ ಪುರಾಣ ಹಚ್ಚಿದ್ದೆ ಆದರೆ ಮತ್ತೆ ನಾನು ಬರ್ತೀನಿ. ನನ್ನ ಬಗ್ಗೆ ನಿಮ್ಮ ಪರಿಚಯ ಇರಲಿಕ್ಕಿಲ್ಲ, ನೀವು ನಮಗೆ ಆಮಂತ್ರಣ ಕೊಟ್ಟಿಲ್ಲ. ಗುರುಗಳಂದರು ಬಂದು ಹೋರಿ ಒಂದು ಸಲ ಅಂತ ತಿಳ್ಕೊಂಡು ಅವರಂದರು. ಅವ್ರ ಮಾತಿಗೆ ನಾನು ತಲೆಬಾಗಿ ಇವತ್ತು ನಾನು ಈ ಸ್ಟೇಜಿಗೆ ಬಂದು ಕೂತೀನಿ. ಅವ್ರ ಮುಂದೆ ನಮ್ಮದೇನಿಲ್ಲ, ಅವರು ಪ್ರವಚನ ಕೇಳ್ಬೇಕಂತ ತಿಳ್ಕೊಂಡೆ ನಾನು ಬಂದಂಥವ. ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಗುರುಪಾದೇಶ್ವರ ಮಹಾರಾಜರು ಅಖಂಡ ಐಶ್ವರ್ಯ ಆನಂದ ಸಂಪತ್ತು ಕೊಟ್ಟು ಕಾಪಾಡಲು ಅಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.